ಓಕೆ, ಸೊ ಹಾಯ್ ಎವ್ರಿವನ್. ಸೊ ಯಾರಿಗೆಲ್ಲ ಯಾವಾಗಲೂ ಹೆಲ್ತ್ ಮತ್ತು ಫಿಟ್ನೆಸ್ಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀರಾ, ನಿಮ್ಮದು ವೆಯ್ಟ್ ಗೇನ್ ಆಗಬಾರ್ದು ಮಧ್ಯದಲ್ಲಿ, ಆ್ಯಂಡ್ ನಿಮ್ಮದು ಹೆಲ್ತ್ ಮತ್ತು ವೆಯ್ಟ್ ಲಾಸ್ ರಿಸಲ್ಟ್ಸ್ ಯಾವಾಗಲೂ ಸಸ್ಟೈನ್ ಆಗಬೇಕು, ಚೆನ್ನಾಗಿರಬೇಕು, ಆ್ಯಂಡ್ ಯಾವುದೇ ಮೆಡಿಸಿನ್ ರಿಲೇಟೆಡ್ ಇಶ್ಯೂಸ್ ನಿಮಗೆ ಆಗಬಾರ್ದು, ಇದೆಲ್ಲದಕ್ಕೂ ಚೆನ್ನಾಗಾಗಬೇಕು ಅಂತ ಅಂದರೆ 3 ಕಂಪಲ್ಸರಿ ಸ್ಟೆಪ್ಸನ್ನು ಈಚ್ ಆ್ಯಂಡ್ ಎವ್ರಿ ಡೇ ನಿಮ್ಮ ಹೆಲ್ತ್ ಕಂಡೀಷನ್ ಸಸ್ಟೈನ್ ಆಗೋದಕ್ಕೆ ಫಾಲೋ ಮಾಡಬೇಕು. ಮೊದಲನೇದು ಅವಾಯ್ಡಿಂಗ್ ಹೆವಿ ಡಿನ್ನರ್. ಸೊ ರಾತ್ರಿ ಊಟ ಎಷ್ಟಾಗತ್ತೆ ಅಷ್ಟು ಕಮ್ಮಿ ಮಾಡಬೇಕು. ಹೊಟ್ಟೆ ತುಂಬ್ತಿದೆ ಅನ್ನೋ ಬೇಕಾದ್ರೇ ಸ್ಟಾಪ್ ಮಾಡಬೇಕು. ಆ್ಯಂಡ್ ಬಿಕಾಸ್ ಹೀಲಿಂಗ್ ಪ್ರೋಸೆಸ್ಗೆ ಹೋಗ್ತಾ ಇರುತ್ತೆ. ಆಫ್ಟರ್ ಸನ್ಸೆಟ್ ಬಾಡಿ ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅನ್ವಾಂಟೆಡ್ ವೇಸ್ಟನ್ನು ತಯಾರಿ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಹೆವಿ ಡಿನ್ನರ್ನ ಅವಾಯ್ಡ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೇಟ್ ಡಿನ್ನರ್ನ ಅವಾಯ್ಡ್ ಮಾಡುವಂಥದ್ದು. ಸೊ ನಾವು ಮಲಗೋಕ್ಕೆ 2 to 3 hours ಮುಂಚೆ ನಮ್ಮ ಡಿನ್ನರ್ ಮುಗಿಸಿದ್ರೆ ಡೈಜೆಸ್ಟಿವ್ ಟ್ರ್ಯಾಕ್ ಫ್ರೀ ಆಗಿರುತ್ತೆ, ಆ್ಯಂಡ್ ಅನ್ವಾಂಟೆಡ್ ವೇಸ್ಟ್ನ ತಯಾರಿ ಮಾಡೋದಕ್ಕೆ ಬಾಡಿಗೆ ಸಫಿಷಿಯಂಟ್ ಟೈಮ್ ಸಿಗುತ್ತೆ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಅಪ್ಲೈ ಮಾಡಿ. ಸೊ ಅಟ್ಲೀಸ್ಟ್ 3 hours, ನಾವು 10-10:30 ಮಲಗ್ತೀವಿ ಅಂದರೆ ಅಟ್ಲೀಸ್ಟ್ 8:30ಗೆ ನಮ್ಮದು ಡಿನ್ನರ್ ಮುಗಿದಿದ್ರೆ ತುಂಬಾ ಸುಲಭ ದೇಹ ವಾಪಸ್ ರೀಜನರೇಟ್ ಆಗಲಿಕ್ಕೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಡಿನ್ನರ್ ಆದ ತಕ್ಷಣ ಕೂತ್ಕೊಂಡೇ ಇರೋದು, ಇದನ್ನು ಅವಾಯ್ಡ್ ಮಾಡಬೇಕು. ಡಿನ್ನರ್ ಆದ ಮೇಲೆ ಅಟ್ಲೀಸ್ಟ್ 20 to 30 minutes ನಿಮ್ಮ ಮನೆಯ ಮುಂದೆ ಇರುವಂತಹ ರೋಡಲ್ಲೇ ಲೈಟಾಗಿ ವಾಕ್ ಮಾಡುವಂಥದ್ದು. ಸೊ ಸೆಡೆಂಟ್ರಿ ಆಗಬಾರ್ದು ಆಫ್ಟರ್ ಡಿನ್ನರ್. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಮೆಟಬಾಲಿಸಮ್ ಚೆನ್ನಾಗಾಗತ್ತೆ, ಊಟ ಮಾಡಿದ್ದು ಜೀರ್ಣ ಚೆನ್ನಾಗಾಗತ್ತೆ, ಆ್ಯಂಡ್ ವೇಸ್ಟ್ ಚೆನ್ನಾಗಿ ತಯಾರಿ ಆಗುತ್ತೆ, ಆ್ಯಂಡ್ ಬೆಳಗ್ಗೆ ಏಳುವಾಗ ಫ್ಲಶ್ ಔಟ್ ಆಗುತ್ತೆ ಅನ್ವಾಂಟೆಡ್ ವೇಸ್ಟ್ ಯೂರಿನ್ ಮತ್ತು ಮೋಷನ್ ಮುಖಾಂತರ. ಸೊ ಇದರಿಂದ ಬಾಡಿ ಹೀಲ್ ಆಗಲಿಕ್ಕೆ, ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ್ಯಂಡ್ ಈ ಸ್ಟೆಪ್ಸನ್ನೆಲ್ಲ ಯಾರೆಲ್ಲ ಫಾಲೋ ಮಾಡ್ತೀರಾ, ಅಡಾಪ್ಟ್ ಮಾಡ್ಕೊಳ್ತೀರಾ, ಇದರಲ್ಲಿ ಯಾವುದು ಒಂದು ಸ್ಟೆಪ್ ನೀವು ಅಪ್ಲೈ ಮಾಡ್ತೀರಾ ಅಥವಾ 3 ಸ್ಟೆಪ್ ಅಪ್ಲೈ ಮಾಡ್ತೀರಾ, ನನಗೆ ಕಮೆಂಟ್ ಮಾಡಿ ತಿಳಿಸಿ.